ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾಳೆ ಮಂಡ್ಯ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಮಂಡ್ಯ ನೈಟ್ ರೋನ ಟಿಕೆಟ್ ಸೆಲ್ಲಿಂಗ್ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾಳೆ ಮಂಡ್ಯ ನೈಟ್ ರೋ ನಡೀತಾ ಇದೆಯಲ್ಲ ಇಂಟುವೇಟ್ ಡೋಮು, ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು 16,718 ಅಂಡ್ ಈಗಾಗಲೇ 16,689 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದಾವೆ. ಅಂಡ್ ಇನ್ನ ಉಳಿದಿರೋದು 29 ಟಿಕೆಟ್ಸ್ಗಳು ಮಾತ್ರ. ಅಫ್ಕೋರ್ಸ್ ಇದು ಕೂಡ ಇಷ್ಟೊತ್ತಿಗೆ ಆಗಲೇ ಸೋಲ್ಡ್ ಔಟ್ ಆಗಿರುತ್ತೆ. ಸೊ ಒಂದು ಕಂಪ್ಲೀಟ್ ಸೋಲ್ಡ್ ಔಟ್ ಎರೆನಾದಲ್ಲಿ, ಒಂದು ಕಂಪ್ಲೀಟ್ ಸೋಲ್ಡ್ ಔಟ್ ಡೋಮ್ ಅಲ್ಲಿ ನಮಗೆ ನಾಳೆ ಮಂಡ್ಯ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಿಂಗ್ ಟೈಪ್ ಸೀಟಿಂಗ್ ಕೆಪಾಸಿಟಿನ ಮಾಡಿರ್ತಾರಂತೆ. ಅಂದ್ರೆ ಸುತ್ತಮುತ್ತಲೂ ಕೂಡ ಆಡಿಯನ್ಸ್ಗಳು ಕೂತ್ಕೊಂಡಿರ್ತಾರೆ, ಮಧ್ಯದಲ್ಲಿ ರಿಂಗ್ ಇರುತ್ತೆ ಅಂಡ್ ಆಡಿಯನ್ಸ್ ಗಳ ಮಧ್ಯದಲ್ಲಿ ಪ್ರಾಬಬ್ಲಿ ಒಂದು ಸ್ಟೇಜ್ ಸೆಟಪ್ ನ ಡಬ್ಲ್ಯೂ ಅವರು ಮಾಡಿರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ನಾಳೆ ಮಂಡ್ಯ ನೈಟ್ ರೋ ಗೈಸ್ ಹೊಸ ಎರಾ ಅಂತಾನೆ ಹೇಳ್ಬಹುದು. ಹೊಸ ಲೋಗೋ, ಹೊಸ ಸ್ಟೇಜು, ಹೊಸ ರಿಂಗ್ ಮ್ಯಾಟು ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ನಾಳೆ ಮಂಡ್ಯ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ, ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತು ನೆಟ್ಫ್ಲಿಕ್ಸ್ ಗೆ ಮೂವ್ ಆಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಲಾಸ್ ಆಂಜಲಸ್ ಅಲ್ಲಿ ಒಂದು ಡ್ರೋನ್ ಶೋನ ನಡೆಸಿದ್ರು ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಡ್ರೋನ್ಸ್ ಗಳಲ್ಲಿ ಡಬ್ಲ್ಯೂ ಲೋಗೋ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಲೋಗೋ ಆಗಿರ್ಬೋದು, ನಮ್ಮ ಜೆ ಊಸೋ ಅವರ ಈಟ್ ಲೋಗೋ ಆಗಿರ್ಬೋದು, ರೋಮನ್ ರೈನ್ಸ್ ಅವರ ಲೋಗೋ ಆಗಿರ್ಬೋದು. ಸೊ ತುಂಬಾನೇ ಡಿಸೈನ್ ಆಗಿ ಡಬ್ಲ್ಯೂ ಅವರು ಡ್ರೋನ್ಸ್ ಗಳಲ್ಲಿ ಇಲ್ಲಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಆಗ್ಬೇಕಾದ್ರೆ ಮಾತ್ರ ನಮಗೆ ಈ ರೀತಿಯ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ, ಡ್ರೋನ್ ಶೋ. ಬಟ್ ಮಂಡ್ಯ ನೈಟ್ ರೋಗೂ ಕೂಡ ಡಬ್ಲ್ಯೂ ಅವರು ಡ್ರೋನ್ ಶೋನ ಮಾಡ್ತಿರೋದನ್ನ ನೋಡಿದ್ರೆ, ಮಂಡ್ಯ ನೈಟ್ ರೋನು ಕೂಡ ಡಬ್ಲ್ಯೂ ಅವರು ಆಫ್ ಕೋರ್ಸ್ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ರೀತಿನೇ ಸೆಟಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೋ ಟೆಸಿಟೋರೆ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ನಮಗೆ ಮಂಡ್ಯ ನೈಟ್ ರೋನ ಕಮೆಂಟ್ರಿ ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಇನ್ ಮುಂದೆ ಇವರು ನಮಗೆ ಸ್ಮ್ಯಾಕ್ ಡೌನ್ ನ ಕಮೆಂಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮಂಡ್ಯ ನೈಟ್ ರೋ ಕಮೆಂಟ್ರಿ ಟೀಮ್ ಅಲ್ಲಿ ನಮಗೆ ಮೈಕಲ್ ಕೋಲ್ ಹಾಗೆ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಾಳೆ ನಮಗೆ ಪ್ಯಾಟ್ ಮ್ಯಾಕಫಿ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆಯ ಕಮೆಂಟ್ರಿಯಲ್ಲಿ ಮೈಕಲ್ ಕೋಲ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರು ನೋಡೋದಕ್ಕೆ ಸಿಕ್ಕರೆ, ಸ್ಮ್ಯಾಕ್ ಡೌನ್ ನ ಕಮೆಂಟ್ರಿ ಟೀಮ್ ನ ವೇಡ್ ಬೆರಿಟ್ ಅವರ ಜೊತೆ ಜೋ ಟೆಸಿಟೋರೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಒಂದು ಡಿಫರೆಂಟ್ ಮೂವ್ ನ ಡಬ್ಲ್ಯೂ ಅವರು ಇಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೆಟ್ಫ್ಲಿಕ್ಸ್ ಗೆ ದ ವಾಯ್ಸ್ ಆಫ್ ಡಬ್ಲ್ಯೂ ನಮ್ಮ ಮೈಕಲ್ ಕೋಲ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಟ್ರಿಪಲ್ ಎಚ್ ಅವರು ನಾಳೆಯ ಮಂಡ್ಯ ನೈಟ್ ರೋ ಒಂದು ರೀತಿ ಬಿಗ್ಗೆಸ್ಟ್ ಮಂಡ್ಯ ನೈಟ್ ರೋ ಮಾಡಲಿದ್ದಾರೆ. ಅಂಡ್ ಅದ್ರ ಕುರಿತಾಗಿ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ದ ಬಿಲ್ಡ್ ಟು ದ ಬಿಗ್ಗೆಸ್ಟ್ ರಾ ಇನ್ ಹಿಸ್ಟ್ರಿ, ಇಂಟಿವೇಟ್ ಡೋಮ್ ಟುಮಾರೋ ನೈಟ್, ಒನ್ ಡೇ ಅವೇ ಫ್ರಮ್ ದ ನೆಟ್ಫ್ಲಿಕ್ಸ್ ಎರಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಈಗ ನಾವು ಬಿಲ್ಡ್ ಮಾಡ್ತಾ ಇದೀವಿ ಬಿಗ್ಗೆಸ್ಟ್ ರಾ ಇನ್ ಹಿಸ್ಟ್ರಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಅದು ಎಷ್ಟು ಬಿಗ್ಗೆಸ್ಟ್ ಆಗಿರುತ್ತೆ ಅಂತ. ನಮ್ಮ ಟ್ರಿಪಲ್ ಎಚ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ ಜಾನ್ಸಿನ್ ಅವರು ಕೂಡ ಹೈಪ್ ಮಾಡ್ತಾ ಇದ್ದಾರೆ ನಾಳೆಯ ಮಂಡ್ಯ ನೈಟ್ ರೋನ. ನೀವು ಇಲ್ಲಿ ನೋಡ್ತಾ ಇರಬಹುದು, ಹಾನರ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ಟ್ರಿ ಮೇಕಿಂಗ್ ನೈಟ್ ವಿತ್ ಎ ಸ್ಟಾರ್ ಸ್ಟುಡ್ ಲೈನ್ ಅಪ್, ಎ ಮಸ್ಟ್ ಸಿ ಕಾಂಟ್ ಮಿಸ್ ಎಪಿಸೋಡ್ ಅಂತ ನಮ್ಮ ಜಾನ್ಸಿನ್ ಅವರು ಕೂಡ ಹೇಳಿದ್ದಾರೆ. ಸೊ ನನಗೆ ಹಾನರ್ ಇದೆ, ನಾನು ಅಲ್ಲಿ ಬರ್ತಿರೋದಕ್ಕೆ ನನಗೆ ಹೆಮ್ಮೆ ಇದೆ, ಯಾರು ಕೂಡ ಮಂಡ್ಯ ನೈಟ್ ರೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರೆ, ನಮ್ಮ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಬಂದಿದೆ. ಟುಮಾರೋ ದ ಲ್ಯಾಂಡ್ಸ್ಕೇಪ್ ಆಫ್ ದ ಇಂಡಸ್ಟ್ರಿ ವಿಲ್ ಚೇಂಜ್ ಫಾರ್ ಎವರ್, ಇಟ್ಸ್ ಟ್ರೈಬಲ್ ಕಾಂಬ್ಯಾಟ್, ದೇರ್ ವಿಲ್ ಬಿ ಓನ್ಲಿ ಒನ್, ಎಕ್ಸ್ಪೀರಿಯನ್ಸ್ ದ ಗ್ರೇಟ್ನೆಸ್ ಆನ್ ಡಿಫರೆಂಟ್ ಲೆವೆಲ್ ಓನ್ಲಿ ಆನ್ ನೆಟ್ಫ್ಲಿಕ್ಸ್ ಆನ್ ಮಂಡೇ ನೈಟ್ ರೋ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ತಿಳಿಸಿದ್ದಾರೆ. ಸೊ ಎಲ್ಲರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ, ಫೈನಲ್ ರಿಯಾಕ್ಷನ್ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್ ನಾಳೆ ಏನಾಗುತ್ತೆ ಅಂತ. ಲಿಟ್ರಲಿ ಎಕ್ಸೈಟ್ಮೆಂಟ್ ನ ತಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರ ಬಗ್ಗೆ. ಮೊದಲು ಗೈಸ್ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರು ಕೂಡ ನಾಳೆಯ ಮಂಡ್ಯ ನೈಟ್ ರೋಗೆ ಪ್ಲಾನ್ ಆಗಿದ್ರಂತೆ. ಬಟ್ ಅದಾದ್ಮೇಲೆ ಡಬ್ಲ್ಯೂ ಅವರು ಆ ಒಂದು ಪ್ಲಾನ್ಸ್ ಗಳನ್ನ ಸ್ಕ್ರಾಪ್ ಮಾಡಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರು ಇಲ್ಲ ನಾನು ಬರೋದಿಲ್ಲ ಅಂದ್ರಂತೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಆ ಒಂದು ಪ್ಲಾನ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರಂತೆ. ನನಗೆ ಡೌಟ್ ಇರೋದೇನಪ್ಪಾ ಅಂದ್ರೆ, ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರೇನಾದ್ರೂ ನಾನು ಬರೋದಿಲ್ಲ ಅಂತಿದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಎಲೆಯಲ್ಲಿ ಒಂದು ಡ್ರೋನ್ ಶೋನ ನಡೆಸಿದ್ರಲ್ಲ, ಅಲ್ಲಿ ನಮಗೆ ಸ್ಕಲ್ ಇಮೋಜಿ ಕೂಡ ನೋಡೋದಕ್ಕೆ ಸಿಕ್ತು. ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಇದು ಡೈರೆಕ್ಟ್ ಆಗಿ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರಿಗೆ ಲಿಂಕ್ ಅಂತಾನೆ ಹೇಳ್ಬಹುದು. ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರು ಬರ್ತಾ ಇಲ್ಲ ಅಂದ್ರೆ ಇದನ್ನ ಯಾಕೆ ಡಬ್ಲ್ಯೂ ಅವರು ಮಾಡಿದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಏನೇ ಇಲ್ಲ ಗೈಸ್, 50-50 ಚಾನ್ಸ್ ಅಂತ ಅನ್ಕೋಣ. ಪ್ರಾಬಬ್ಲಿ ನಮಗೆ ನಾಳೆ ಲೆಜೆಂಡರಿ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟಿನ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಲ್ಕ್ ಹೋಗನ್ ಅವರು ಕೂಡ ಬರ್ತಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಹಲ್ಕ್ ಹೋಗನ್ ಅವರ ಪ್ಲಾನ್ಸ್ ಏನಪ್ಪಾ ಅಂದ್ರೆ, ಹಲ್ಕ್ ಹೋಗನ್ ಅವರು ನಾಳೆ ನಮಗೆ ಮಂಡ್ಯ ನೈಟ್ ರೋಲಿ ನೋಡೋದಕ್ಕೆ ಸಿಕ್ಕಿ ಒಂದು ಪ್ರೋಮೋನ ಕಟ್ ಮಾಡ್ತಾರಂತೆ. ಸೊ ಪ್ರೋಮೋ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮ್ಮ ರಾಕ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಾಳೆ ನಮಗೆ ಫೈನಲ್ ಬಾಸ್ ರಾಕ್ ಅವರ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಎಸ್, ನಮ್ಮ ರಾಕ್ ಅವರು ಫೈನಲ್ ಬಾಸ್ ಆಗಿ ಬರ್ತಾ ಇದ್ದಾರೆ. ಅಂಡ್ ಅವರ ಪ್ರೋಮೋಸ್ ಗಳು ಯಾವ ಲೆವೆಲ್ಗೆ 18+ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ನಾಳೆ ನಮಗೆ ರಾಕ್ ಅವರ ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಗೊತ್ತಿಲ್ಲ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಆಗಿ ಸೋಲೋ
ಸಿಕೋವಾ ಅವರ ಮ್ಯಾಚ್ ಅಲ್ಲಿ ಎಂಟ್ರಿನ ಕೊಟ್ಟು ಪ್ರೋಮೋನ ಕಟ್ ಮಾಡ್ತಾರೋ ಅಥವಾ ಡೈರೆಕ್ಟ್ ಆಗಿ ಕೋಡಿ ರೋಡ್ಸ್ ಅವರ ವಿರುದ್ಧ ಎಂಟ್ರಿನ ಕೊಟ್ಟು ಪ್ರೋಮೋನ ಕಟ್ ಮಾಡ್ತಾರೋ ಅಂತ ಏನೇ ಆಗಲಿ ನಮಗೆ ರಾಕ್ ಅವರ ಒಂದು ಪ್ರೋಮೋ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಫೇಸ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಪ್ಪ ಅಂದ್ರೆ ಪ್ರಾಬಬ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಮೇಲೆ ಅವರ ಬ್ಲಡ್ ಲೈನ್ ಟರ್ನ್ ಆಗುತ್ತೆ. ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಈ ಒಂದು ವಿಚಾರನ ಟೀಸ್ ಮಾಡಿದ್ರು. ಅವರು ಕರೆಕ್ಟ್ ಆಗಿ ಹೇಳಿದ್ರು, ನಾನು ನ್ಯಾಯವಾಗಿ ಆ ಒಂದು ಮ್ಯಾಚ್ ಅಲ್ಲಿ ಫೈಟ್ ಮಾಡ್ತೀನಿ. ರೋಮನ್ ರೈನ್ಸ್ ಅವ್ರ ಏನಾದ್ರು ಗೆದ್ರೆ ನೀನು ಊಲಾಫಾಲನ ರೋಮನ್ ರೈನ್ಸ್ ಅವರ ಕತ್ತಿಗೆ ಹಾಕು ಅಂಡ್ ನಾನು ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತೀನಿ. ಬಟ್ ನಾನ್ ಗೆದ್ರೆ ನೀನು ಹಾಗೆ ರೋಮನ್ ರೈನ್ಸ್ ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ ಸೋಲೋ ಸಿಕೋವಾ ಅವರು ಡೀಸೆಂಟ್ ಆಗಿ ಬಂದು ಹೇಳೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಪ್ರಾಬಬ್ಲಿ ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ಈ ರೀತಿಯ ಸಿನಾರಿಯೋ ನೋಡೋದಕ್ಕೆ ಸಿಗ್ಬೇಕಾದ್ರೆ ನಮ್ಮ ಸೋಲೋ ಸಿಕೋವಾ ಅವರಾದ್ರೂ ಗೆಲ್ಬಹುದು ಅಥವಾ ರೋಮನ್ ರೈನ್ಸ್ ಅವರಾದ್ರೂ ಗೆಲ್ಬಹುದು. ಯಾರಾದ್ರೂ ಗೆದ್ದು ಊಲಾಫಾಲನ ಹಾಕಿಸ್ಕೋಬೇಕಾದ್ರೆ ನಮ್ಮ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಲ್ಲಿಂದ ಪ್ರಾಬಬ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಫೇಸ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಇದೆಲ್ಲರೂ ಕೂಡ ಬರೀ ಸ್ಪೆಕ್ಯುಲೇಷನ್ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್ ನಾಳೆ ಏನೇನಾಗುತ್ತೆ ಅಂತ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಾಳೆ ಮಂಡೇ ನೈಟ್ ರಾಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಬೆಳಗ್ಗೆ 6 ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಐಕಾನಿಕ್ ಮಂಡೇ ನೈಟ್ ರಾ ನಮಗೋಸ್ಕರ ಕಾಯ್ತಾ ಇದೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.